ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮೋಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ವಿಶೇಷ ಅಂದ್ರೆ ಪ್ರಗತಿಪರ ರೈತರ ಬಗ್ಗೆ ಹೇಳ್ಬೇಕನ್ನಿಸ್ತೆ. ಈ ರೀತಿ ಇವರು ಟಗರು ಸಾಕಾಣಿಕೆ ಮಾಡಾಕತ್ತಾರ. ಇದರಿಂದ ಲಾಭ ಏನೇನೈತಂದ್ರೆ ಇದ್ರ ಗೊಬ್ಬರನ ಯೂಸ್ ಮಾಡ್ತಾರೆ ಹೊಲಕ್ಕೆ. ಹೊಳ್ಳೆ ಈ ಕಡೆ ಟಗರು ಫಾರ್ಮಿಂಗು ಆಯ್ತು, ಹೊಳ್ಳೆ ಗೊಬ್ಬರದಿಂದ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ದಂಗೆ ರೈತರು 1 ಎಕರೆಗೆ 50 ಟನ್ ಕಬ್ಬು ಬೆಳೆಯುವಂಥ ರೈತರು ಇವರು. ಮೇನ್ ಏನು ರೈತಕಿ ಒಳಗೆ ನಾವು ಅದ್ರ ಬಗ್ಗೆ ಭಾಳ ಅನುಭವ ಇಲ್ಲ. ಬಟ್ ನಾ ಮೊದ್ಲಕ್ಕೆ ಸರ್ವಿಸ್ ಮಾಡೋಕಿನ ಮೊದ್ಲಕ್ಕೂ ರೈತಕಿ ಮಾಡ್ದವ. ಈಗ ಬಂದಿಂದಾಗೂ ಅದ್ರ ಬಗ್ಗೆ ಟಚ್ನಾಗಿರವ. ಹೊಳ್ಳೆ ಕಿಸಾನ್ ಸಂಘದಾಗೂ ಅದೇನಿ. ರೈತರಿಗೆ ಏನೇನು ತೊಂದರೆ ಆಕತಿ, ಏನೇನು ಪ್ರಾಬ್ಲಮ್ ಐತೆ ಅನ್ನೋದು ಎಲ್ಲ ನೋಡೇನಿ. ಬಟ್ ಈ ರೀತಿ ಒಂದು ಸಣ್ಣ ಸಡ್ಡು ಮಾಡಿ ಇದರ ತೊಳೆದ್ರೆ ನೀರು ಒಂದು ಕಡೆ ಶೇಖರಣೆ ಆಗೋಂಗ ಈಗ ತೋರಿಸ್ತೇನೆ ನಿಮ್ಗೆ. ನೆಕ್ಸ್ಟ್ ಮಾಡ್ಕೋತಾ ಇದ್ರೆ ಗೊಬ್ಬರ ರಾಸಾಯನಿಕ ಬಿಟ್ಟು ನೀವು ಸಗಣಿ ಗೊಬ್ಬರ ಈ ರೀತಿ ಈಗ ಎಮ್ಮಿನೂ ಸಾಕಿದ್ರು ಅವರು, ಆಕಳನೂ ಸಾಕ್ಯಾರ, ಈ ರೀತಿ ಟಗರು ಸಾಕ್ಯಾರ. ಇವ್ರು ಒಟ್ಟು ರಾಸಾಯನಿಕ ಗೊಬ್ಬರ ಯೂಸ ಮಾಡೋದಿಲ್ಲ. ಭಾಳ ಅಂದ್ರೆ ಒಂದು 10% 90% ಸಗಣಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ಯೂಸ್ ಮಾಡಿ ಇವ್ರು ಏನು ಮಾಡ್ತಾರಂದ್ರೆ ಹೊಲದ ಉತ್ಪನ್ನ ತೆಗಿತಾರೆ. ಭಾಳ ಲಾಭ ಐತಂತೇಳಿ ಹೊಳ್ಳಿ ನಾನು ನೋಡೀನಿ. ಆ್ಯಕ್ಚುಲಿ ಇವ್ರು ಲಾಭ ಪಡ್ಯಾಕತ್ತಾರೆ ರೈತರು. ನಾವಿಲ್ಲೇ ಸೈಲೇಜ್ ಮಾಡಕ್ಕೆ ಬಂದಿದ್ವಿ. ಇವರಿಗೆ ನಮ್ಮ ಮಷೀನು ಇಲ್ಲೇ ಐತಿ, ನಮ್ಮ ಟೀಮ್ದಾರ್ ಎಲ್ಲರೂ ಅದಾರ ನೋಡ್ರಿ. ಇಲ್ಲಿ ಆಕಳ ಐತಿ, ಹಳ್ಳಿ ಎಮ್ಗೊಡ್ಡು ಅದಾವೆ. ಇದರಿಂದ ಇವರು ಜೀವಾಮೃತನೂ ತಯಾರು ಮಾಡ್ತಾರೆ. ಜೀವಾಮೃತ ಹಾಕಿ ಪೂರ ಆರ್ಗ್ಯಾನಿಕ್ ರೀತಿ ಇವರು ಮಾಡಾಕತ್ತಾರೆ. ಈ ರೀತಿ ಇವರು ಹೊಂಡ ಮಾಡ್ಯಾರ. ಹೊಳ್ಳೆ ಗೊಬ್ಬರದ ಎರೆಹುಳು ಗೊಬ್ಬರದ ಸಂಬಂಧ ಒಂದು 3 ಈ ರೀತಿ ಡ್ರಂಚ್ ಮಾಡ್ಯಾರ. ಈ ರೀತಿ ನೀರು ಶೇಖರಣೆ ಆಗಿ ಇದರಾಗಿಂದ ನೀರನ್ನ ಡ್ರಿಪ್ ಮೂಲಕ ಎಲ್ಲಿ ಅಂದ್ರೆ ಕಬ್ಬಿಗದು ಹೊಡಿತಾರೆ. ಮೇನ್ ಉತ್ಪನ್ನ ತೆಗಿಬೇಕಂದ್ರೆ ಒಂದು ಸ್ವಲ್ಪ ಖರ್ಚು ಐತಿ. ಭಾಳ ಏನು ಖರ್ಚು ಬರೋದಿಲ್ಲ ಇದಕ್ಕೆ. ಇವರು ಇನ್ವೆಸ್ಟ್ಮೆಂಟ್ ನೋಡಿನಲ್ಲ ನಾನು. ಭಾಳ ಹೈಟ್ಯಾಕು ಅಲ್ಲ, ನೆಲದ ಮೇಲೆ ಭಾಳ ಅಂದ್ರೆ ಕಾಂಕ್ರೀಟ್ ತೆಳಗೆ ಹಾಕ್ಯಾರ, ಮ್ಯಾಲೆ ಹಂಚಿಂದು ಐತಿ ಭಾಳ, ಮತ್ತು ಸಿಮೆಂಟಿಂದ ಕಂಬ ಹೋಗದಾರ. ಖರ್ಚು ಕಡಿಮೆ ಮಾಡಿ ಈ ರೀತಿ ಹೊಂಡ ಒಂದು 3 ಹೊಂಡ ಮಾಡಿದ್ರೆ ಅಂದ್ರೆ ನಿಮಗೆ ಲಾಭಾಂಶ ಹೆಚ್ಚಿಗೆ ಆಕತಿ ರೈತರಿಗೆ. ಯಾಕೋ ಹೇಳ್ಬೇಕನ್ನಿಸ್ತು, ವಿಡಿಯೋ ಮಾಡಿದ್ನಿ, ಹೇಳಾಕತ್ತೇನಿ. ಮತ್ತು ಮೇನ್ ಏನಂದ್ರೆ ಇದ್ರಾಗೆಲ್ಲ ಪೂರ ನ್ಯಾಚುರಲ್ ಆಗೇ ಇವ್ರಂತರ ಇದು ಮಾವಿನ ಹಣ್ಣು ಅದಾವು, ಪ್ಯಾರ್ಲೆ ಹಣ್ಣು ಅದಾವು, ಎಲ್ಲ ನ್ಯಾಚುರಲ್ ಆಗಿ ಬೆಳೆಯತ್ತಾವೆ. ಎಷ್ಟು ರುಚಿ ಅದಾವಂದ್ರೆ ನಾ ಟೇಸ್ಟ್ ಮಾಡಿ ನೋಡಿದ್ನಿ, ಭಾಳ ಟೇಸ್ಟ್ ಆಗಿತ್ತು. ಈ ರೀತಿ ಗೋಡೌನು ಮಾಡ್ಯಾರ. ಹೊಳ್ಳಿ ನಮ್ಮ ಸೈಲೇಜ್ ಮೆಷೀನು ಕಾಣಕತ್ತೈತಿ ಇಲ್ಲಿ ನಿಮ್ಗೆ. ಈ ರೀತಿ ಗೋಡೌನ್ದಾಗ ಏನಿಲ್ಲ, ನೀರು ಹಾಕಿ ತೊಳೆದ್ರೆ ಪೂರ ಅದ ನಿಮಗೆ ತೋರಿಸಿನೆಲ್ಲ ನೀರು ಶೇಖರಣೆ ಆಗೋದು. ಅಲ್ಲೇ ಹೋಗಿ ನೀರು ಬೀಳ್ತೈತಿ. ಅದೇ ನೀರು ಇವ್ರು ಏನು ಮಾಡ್ತಾರೆ ಹೊಲಕ್ಕೆ ಹಾಕ್ತಾರೆ. ಎಮ್ಮಿಗೊಡ್ಡದ್ದಾದರೂ ಅಷ್ಟೇ, ಕುರಿದಾದರೂ ಅಷ್ಟೇ. ಈ ರೀತಿ ಮ್ಯಾಲ್ಗಡೆ ನೀರು ಹೊಡೆದ ಇವರು ಕ್ಲೋಸ್ ಮಾಡಿ ಇದನ್ನು ಡೈರೆಕ್ಟ್ ಎರೆಹುಳು ಗೊಬ್ಬರಕ್ಕೆ ಹೋಗಿತಾರೆ. ಆಮೇಲೆ ನೀರು ಹಚ್ಚಿ ತೊಳೆದು ಬಿಡ್ತಾರೆ. ಅದೇ ನೀರು ಅಲ್ಲಿ ಹೋಗಿ ಡಂಪ್ ಆಕತಿ. ಆ ನೀರು ಹೋಗಿ ಕಬ್ಬಿಗೆ ಹಾಸ್ತಾರೆ. ಈ ರೀತಿ ಪ್ರಕೃತಿ ಸೃಷ್ಟಿ ಆಗೈತೆ ರೈತರದ್ದು. ಅವ್ರೇನಂತಾರೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಇಳುವರಿ ಕಡಿಮೆ ಬರ್ತೈತೆ ಅಂತೇಳಿ ಅನುಭವಿ ಅನ್ನಿಸ್ದೆ. ಬಟ್ ನೋಡಿದ್ರೆ ನನಗೂ ನ್ಯಾಚುರಲ್ ಆಗಿ ಭಾಳ ಚಲೋ. ಯಾಕಂದರೆ ವಿಷಕಾರಿ ಆಕತಿ ಗೊಬ್ಬರ ಮತ್ತು ಬೀಜ ಔಷಧ ಹೊಡಿಯೋದ್ರಿಂದ. ಇವ್ರು ಏನೇ ಇದ್ದರೂ ಜೀವಾಮೃತ ಹೊಡಿತಾರೆ ಸ್ಪ್ರೇ ಮಾಡೋದಾದರೂ. ಅವರು ಎಲ್ಲ ಪೂರ ಟೋಟಲ್ ಆರ್ಗ್ಯಾನಿಕ್ ನೋಡಿ ನನಗೇನು ಅನ್ನಿಸ್ತೆ ಮಾಡಿದ್ರೆ ಈ ರೀತಿ ಮಾಡಬೇಕು. ಯಾಕಂದ್ರೆ ಖರ್ಚು ಕಡಿಮೆ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.